ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಟ್ರೈಲರ್ ಆಲ್ರೆಡಿ ಎಲ್ಲಾ ಕಡೆ ಸಖತ್ತಾಗಿ ಓಡ್ತಾ ಇದೆ, ಸೌಂಡ್ ಮಾಡ್ತಾ ಇದೆ ಈಗ. ಸೊ ಇದೆಲ್ಲದರ ನಡುವೆ ಶಿವಣ್ಣ ಅವರು ಕೂಡ ಮಾತಾಡಿದ್ರು, ಇದು ನಂದೇ ಸಿನಿಮಾ ಅನ್ನೋ ತರ ಅಂತ ಅನಿಸ್ತಿದೆ. ಯಶ್ ಅವರು ಒಂದು ಡೈಲಾಗ್ ಕೂಡ ಹೇಳಿದ್ರು, ಇಟ್ಸ್ ಟೈಮ್ ಅಂತ ಹೇಳಿ. ಸೊ ಸಖತ್ತಾಗಿ ಮೂಡ್ ಬಂದಿದೆ ಅಂತ ಹೇಳಿ ಕೂಡ ಮಾತಾಡಿದ್ರು. ಅದಾದ ನಂತರ ಈಗ ನಿರ್ಮಾಪಕರಾಗಿರುವಂತ ಕೆ ವೆಂಕಟನಾರಾಯಣ ಅವರು ಕೂಡ ಮಾತಾಡ್ತಾ ಅವರು ಸಖತ್ತಾಗಿ ಬಂದಿದೆ. ಅವ್ರಿಗೆ ಕೇಳಿದ್ರು ಎಷ್ಟು ದೊಡ್ಡದಾಗಿದೆ ಸರ್ ನಿಮ್ ಜೇಬು ಅಂದ್ರೆ, ಅದೊಂದು ಪ್ಯಾಷನ್ ಅಂದ್ರು. ಖಂಡಿತ ನಿರ್ಮಾಪಕರಿಗೆ ಆ ಪ್ಯಾಷನ್ ಇಲ್ಲ ಅಂತ ಅಂದ್ರೆ ಇಂಥ ಸಿನಿಮಾಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಯಶ್ ಅಂತ ಒಬ್ಬ ಆಕ್ಟರ್ ಸೂಪರ್ ಸ್ಟಾರ್ ನ ಹಾಕೊಂಡು ಮತ್ತೆ ದೊಡ್ಡ ದೊಡ್ಡ ಆಕ್ಟ್ರೆಸ್ ಗಳನ್ನ ಹಾಕೊಂಡು ಸುಮ್ನೆ ಅಲ್ಲ ಈ ಸಿನಿಮಾ. ಅದು ನಿರ್ಮಾಪಕರು ಜೊತೆಗೆ ಇನ್ನೊಂದು ನಮ್ಮ ಯಶ್ ಹೀರೋ ಮಾತ್ರ ಅಲ್ಲ, ಅವರು ಸಹ ನಿರ್ಮಾಪಕರು ಕೂಡ ಹೌದು. ಸೊ ಹಾಗಾಗಿನೇ ಈ ಮೂವಿ ಇಷ್ಟೊಂದು ರಿಚ್ ಆಗಿ ಮೂಡಿಬರೋದಕ್ಕೆ ಕಾರಣ. ಚೆನ್ನಾಗಿದೆ ಅಲ್ವಾ? ಅವ್ರು ಹೇಳ್ತಾರೆ ಮುಂದೆ ಎಲ್ಲ ಒಂದು ಹಳ್ಳಿ ಹುಡುಗ, ಹಾಸನ ಜಿಲ್ಲೆ ಬೋನಹಳ್ಳಿಯಿಂದ, ಅಂಡ್ ಮೆಜೆಸ್ಟಿಕ್ ಅಲ್ಲಿ ಕುತ್ಕೊಂಡಿದೆ, ಬಸ್ಸಿಗೆ ಹೋಗಕ್ ಅಮೌಂಟ್ ಇಲ್ಲ ಅಂತ ಎಲ್ಲ ವೀಕೆಂಡ್ ವಿತ್ ರಮೇಶ್ ಮೆಜೆಸ್ಟಿಕ್ ಅಲ್ಲೇ ಮಲಗಿದ್ದೀನಿ, ಏನ್ ಮಾಡ್ಲಿ, ಊರಿಗೆ ಹೋಗ್ಲಾ ಇಲ್ಲಿರ್ಲ ಅಂತ ಎಲ್ಲ ಹೇಳಿರೋದು. ಆ ಮೂಮೆಂಟ್ ಈಗ ಒಂದು 1000 ಕೋಟಿ ಮೂವಿಗೆ ಒಂದು ಕೋ ಪ್ರೊಡ್ಯೂಸರ್ ಅಂತ ಅಂದ್ರೆ ಹೇಗಿದೆ? ಇಡೀ ಜಗತ್ತೇ ತಿರುಗಿ ನೋಡುವಂತ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಹುಡುಗ, ಹಾಸನದ ಹುಡುಗ, ನಮ್ಮ ಕನ್ನಡದ ಹುಡುಗ. ಸೊ ಎಷ್ಟು ನಮ್ಗೆ ಖುಷಿ ಆಗುತ್ತೆ ಆ ವ್ಯಕ್ತಿಯ ಬೆಳವಣಿಗೆ. ಯಾವಾಗೋ ಒಂದು ಶೋ ಅಲ್ಲಿ ಕೂಡ ಅವರು ಇದೇ ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರು. ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ, ಇಂಡಸ್ಟ್ರಿ ಬೇಡ, ಬಿಟ್ಟು ಹೋಗ್ಬಿಡೋಣ ಅಂತ ಬಸ್ ಕಾಯ್ತಾ ಹಣ ಇರ್ಲಿಲ್ಲ, ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ದೆ. ಸೊ ಅದಾದ್ರೂ ಹೇಗಾದ್ರೂ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ನಿಂತ್ಕೊಂಡೆ ಅಂತ ಹೇಳಿದ್ರು. ಸೊ ನಿಂತರು, ಇವತ್ತು ಇಡೀ ಜಗತ್ತೇ ತಿರುಗಿ ನೋಡುವಂತ ಸಿನಿಮಾನ ಮಾಡಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಇವತ್ತು ಟಾಕ್ಸಿಕ್ ಸ್ಟಾರ್ ಯಶ್ ಅವರು. ಸೊ ಯಶ್ ಅಂದ್ರೆ ಎಲ್ಲಾ ಹಾಲಿವುಡ್ ಟೆಕ್ನಿಷಿಯನ್ಸ್ ನ ಕರ್ಕೊಂಡು ಬಂದು ಮಾಡ್ತಾರೆ ಅಂದ್ರೆ ಸುಮ್ನೆ ಅಲ್ಲ. ಜೊತೆಗೆ ಒಬ್ಬ ನಿರ್ಮಾಪಕ ಅಷ್ಟೊಂದು ಬಂಡವಾಳ ಹಾಕ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಹೀರೋ ಮೇನ್ಲಿ. ಅವ್ರ ಮೇಲಿರೋ ನಂಬಿಕೆ. ಯಾಕೆಂದ್ರೆ ಹಿಂದೆ ಹೌದು ಪ್ರಶಾಂತ್ ನೀಲ್ ಅವರು ಆ ನಂಬಿಕೆನ ಕೊಟ್ರು ಯಶ್ ಅವ್ರಿಗೆ. ಸೊ ಆ KGF 2 ಎರಡು ಕೂಡ ಸಖತ್ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ ನಂತರ ಇಡೀ ಎಲ್ಲಾ ಇಂಡಸ್ಟ್ರಿ ಅವರು ಕನ್ನಡ ಇಂಡಸ್ಟ್ರಿಯನ್ನ ತಿರುಗಿ ಮಾಡಿದ್ರು. ಸೊ ಈಗ ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹೋಗಿದ್ದಾರೆ ಯಶ್ ಅವರು. ಸೊ ಹೀಗೆ ಈ ಒಂದು ಟ್ರೈಲರ್ ನೋಡ್ತಾ ಇದ್ರೆ ವಾವ್, ಜಸ್ಟ್ ಇನ್ನೇನು ಪದ ಬರಲ್ಲ, ಜಸ್ಟ್ ವಾವ್. ಖಂಡಿತ ಹೌದು, ಇಡೀ ದೇಶನೇ ತಿರುಗಿ ನೋಡ್ಬೇಕು. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಪ್ರೌಡ್ ಮೂಮೆಂಟ್ ಅಂತ ಅಂದ್ರೆ, ನಮ್ ಕನ್ನಡ ಇಂಡಸ್ಟ್ರಿಗೆ ಇಡೀ ದೇಶ ಪ್ರಪಂಚ ನೋಡುತ್ತೆ ಅಂತ ಅಂದ್ರೆ ಅದು ಮೂಮೆಂಟ್, ಆ ಪ್ರೌಡ್ ಫೀಲ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂಡ್ ಯಶ್ ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರಿಗೆ ಇಲ್ಲ ನಮ್ ಕೈಲಿ ಆಗಲ್ಲ, ನಾವ್ ಹಳ್ಳಿ ಹುಡ್ಗ ಅಥವಾ ನಾವು ಪೂರ್ ಫ್ಯಾಮಿಲಿಯಿಂದ ಬಂದಿದೀವಿ, ಏನು ಮಾಡಕ್ ಆಗಲ್ಲ ನಮ್ ಕೈಲಿ, ಇಷ್ಟೇ ನಮ್ ಲೈಫ್ ಅನ್ನೋ ನೋ, ಅಷ್ಟೆಲ್ಲ ಏನೋ ಒಂದ್ ಮಾಡ್ಬೋದು, ದೊಡ್ಡದಾಗ್ ಮಾಡ್ಬೋದು ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ.